ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಚಾರ್ಯರ ಅನುಭಾಷ್ಯದ ಕೃತಿಯ ಪರಿಚಯವನ್ನು ಪಂಡಿತಾಚಾರ್ಯರು ಮಾಡಿಕೊಟ್ಟರು. ಇತಿಹಾಸ ಗ್ರಂಥ ಮಹಾಭಾರತದ ಬಗ್ಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದನ್ನು ತಾತ್ಪರ್ಯ ಸುಧಾ ಅಮೃತ ಎಂಬುದಾಗಿ ವರ್ಣನೆ ಮಾಡಿದ್ದನ್ನು ಕೇಳಿದ್ವಿ. ಅದೇ ಮಹಾಭಾರತದ ಬಗ್ಗೆ ಮತ್ತೊಂದು ಕೃತಿಯನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ಯಾರು ಅಂಥ ಕೃತಿಯನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕರೆಯೋದೇ ಯಮಕ ಭಾರತ ಅಂತ ಅದು ಪ್ರಸಿದ್ಧ ಆಗಿದೆ. ಯಮಕ ಭಾರತ ಎಂಬುದಾಗಿ ಅದು ಭಾರತದ ಕಥೆಯನ್ನು ಸಂಗ್ರಹಿಸಿಕೊಡ್ತಕ್ಕಂತಹ ಕೃತಿ. ಅದು ಲೌಕಿಕೀಂ ಚಿತ್ರಕವಿತಾಂ ದರ್ಶಯನ್, ಕಾವ್ಯರಚನಾ ನೈಪುಣ್ಯ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಎಂಥ ನೈಪುಣ್ಯ ಆಚಾರ್ಯರಿಗೆ! ಶಬ್ದಾಲಂಕಾರ, ಅದರ ಜೊತೆಗೆ ಅರ್ಥಾಲಂಕಾರವೂ ಇರಬೇಕು. ಯಮಕ, ಆ ಯಮಕ ಅಲಂಕಾರಿಕರ ಒಂದು ಶೈಲಿ, ಆ ಶಬ್ದಾಲಂಕಾರದ ಕಾವ್ಯ, ಲೌಕಿಕವಾಗಿರ್ತಕ್ಕಂತಹ ಕಾವ್ಯ ನಿರ್ಮಾಣ ಸಾಮರ್ಥ್ಯ, ಇದರ ಮೂಲಕವಾಗಿ ಆಚಾರ್ಯರು ತೋರಿಸಿಕೊಟ್ರು. ಆಚಾರ್ಯರು ಯಾವತ್ತೂ ಕೂಡ ಲೌಕಿಕವಾದ ವಿಷಯಗಳ ಬಗ್ಗೆ ಅವರು ಗಮನ ಕೊಡೋದಿಲ್ಲ. ಪರಮ ವೈರಾಗ್ಯಶಾಲಿಗಳು. ಆದ್ದರಿಂದ ಇಲ್ಲಿ ಶಬ್ದಾಲಂಕಾರವನ್ನು ಒಳಗೊಂಡಿರ್ತಕ್ಕಂತಹ ಗ್ರಂಥವನ್ನು, ಲೌಕಿಕ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಹೊರಟರು. ಕಾವ್ಯಕ್ಕೆ ಒಂದು ವಸ್ತು ಬೇಕಲ್ಲ, ಆ ವಸ್ತು ಯಾವುದು ಅಂತ ಹೇಳಿದರೆ ಭಾರತದ ಕಥೆಯನ್ನು ಆರಿಸಿಕೊಂಡ್ರು. ಇದು ಭಾರತದ ಮಹತ್ವವನ್ನು ತಿಳಿಸಿಕೊಡ್ತಾ ಇದೆ. ಭಾರತದ ಕಥೆಯನ್ನೇ ವಸ್ತುವನ್ನಾಗಿ ಮಾಡಿಕೊಂಡು ಇಂಥ ಒಂದು ಕೃತಿಯನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ವಿಶ್ವವಿಸ್ಮಯಂ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂತಹ ಕೃತಿ ಅದು. ಗೋಪ್ಯಂ, ತುಂಬ ರಹಸ್ಯವಾಗಿದೆ. ಮೇಲ್ನೋಟಕ್ಕೆ ಏನೋ ಅಬದ್ಧವಾಗಿದೆ, ಅಸಂಗತವಾಗಿದೆ ಅನ್ನಿಸ್ಬಿಡತ್ತೆ. ಬಹಳಷ್ಟು ಅರ್ಥ ಅದರಲ್ಲಿ ಅಡಗಿದೆ. ಸಾಮಾನ್ಯ ಜನರಿಗೆ ಅದು ಅರ್ಥವೇ ಆಗೋದಿಲ್ಲ ಅದರಲ್ಲಿರ್ತಕ್ಕಂಥ ವಿಷಯಗಳು. ಹೀಗೆ ಭಾರತ ಸಂಕ್ಷೇಪಂ ಅಕೃತಾಕಿಲ, ಭಾರತದ ಸಂಕ್ಷೇಪವನ್ನು ಈ ರೀತಿ ನೀವು ಮಾಡಿದ್ದೀರಾ ಅಲ್ವಾ ಯಮಕ ಭಾರತ ಅನ್ನೋ ಕೃತಿಯಲ್ಲಿ. ನಾನಾ ಸುಭಾಷಿತ ಸ್ತೋತ್ರ ಗಾಥಾದಿಕೃತಿ ಸತ್ಕೃತಿ ತ್ವಯಿ ರತ್ನಾಕರೇ ರತ್ನ ಶ್ರೇಣಿರ್ವಾ ಗಣಯಂತಿಕೆ. ಆಚಾರ್ಯರೇ, ಕೇ ಗಣಯಂತಿ, ಯಾರು ತಾನೇ ಅದನ್ನು 1, 2, 3 ಅಂತ ಎಣಿಸ್ಲಿಕ್ಕೆ ಸಾಧ್ಯ? 1, 2, 3 ನೀವು ಬರೆದಿರ್ತಕ್ಕಂತಹ ಗ್ರಂಥಗಳು, ಬಹಳಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದೀರಾ. ಅದನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೃಷ್ಟಾಂತ ಕೊಡ್ತಾರೆ. ರತ್ನಾಕರೇ ರತ್ನಶ್ರೇಣಿ ಕೇ ಗಣಯಂತಿ. ಸಮುದ್ರಕ್ಕೆ ರತ್ನಾಕರ ಎಂಬುದಾಗೇನೆ ಹೆಸರಿದೆ. ರತ್ನಗಳಿಗೆ ಆಕರ, ವಿಧ ವಿಧವಾಗಿರ್ತಕ್ಕಂತಹ ಅಮೂಲ್ಯ ರತ್ನಗಳ ಆಶ್ರಯ ಸಮುದ್ರ. ಅದು ಅದರಲ್ಲಿರ್ತಕ್ಕಂತಹ ರತ್ನದ ಸಮೂಹಗಳನ್ನು ಹೆಕ್ಕಿ ಯಾರು ಎಣಿಸ್ಲಿಕ್ಕೆ ಸಾಧ್ಯ? ಅದು ಹಾಗೆ ನೀವು ಕೂಡ ಅದೆಷ್ಟು ಸುಭಾಷಿತಗಳನ್ನು ಹೇಳಿದ್ದೀರೋ, ಅದೆಷ್ಟು ಸುಭಾಷಿತಗಳನ್ನು ರಚನೆ ಮಾಡಿದ್ದೀರೋ, ಅದೆಷ್ಟು ಸ್ತೋತ್ರಗಳನ್ನು ರಚನೆ ಮಾಡಿದ್ದೀರಾ. ನಖಸ್ತುತಿ ಇಲ್ವಾ? ದ್ವಾದಶ ಸ್ತೋತ್ರ ಇಲ್ವಾ? ಅದೆಷ್ಟು ಸ್ತೋತ್ರಗಳನ್ನು ರಚನೆ ಮಾಡಿದಿರಿ. ಸದಾಚಾರ ಸ್ಮೃತಿಯನ್ನು ರಚನೆ ಮಾಡಿದ್ದೀರಾ. ಆಚಾರದ ಬಗ್ಗೆ ಬೆಳಕನ್ನು ಚೆಲ್ಲತಕ್ಕಂತಹ ಕೃತಿ ಸದಾಚಾರ ಸ್ಮೃತಿಯನ್ನು ರಚನೆ ಮಾಡಿದ್ದೀರಾ. ಕೃಷ್ಣ ಅವತಾರ ಮಾಡಿದ ದಿವಸ, ಆ ದಿನದ ಮಹತ್ವವನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಜಯಂತಿ ನಿರ್ಣಯ ಅದನ್ನು ರಚನೆ ಮಾಡಿದ್ದೀರಾ. ಹೀಗೆ 1, 2
ಕೃಷ್ಣಾಮೃತ ಮಹಾರಣವ ಅದನ್ನು ರಚನೆ ಮಾಡಿ ಕೊಟ್ಟಿದ್ದೀರಾ. ದರಿದ್ರನಾಗಿರ್ತಕ್ಕಂತಹ ಬ್ರಾಹ್ಮಣ ಬಹಳ ಕಷ್ಟಕ್ಕೆ ಒಳಗಾದಾಗ ಅವನ ಮೇಲೆ ಅನುಗ್ರಹ ದೃಷ್ಟಿಯಿಂದ ಕೃಷ್ಣಾಮೃತ ಮಹಾರ್ಣವವನ್ನು ರಚನೆ ಮಾಡಿಕೊಟ್ಟಿದ್ದೀರಾ. ಪಂಡಿತಾಚಾರ್ಯರ ವಾಯುಸ್ತುತಿಗೆ ಪೀಠಿಗೆಯಾಗಿ ನಖಸ್ತುತಿಯನ್ನು ರಚನೆ ಮಾಡಿಕೊಟ್ಟಿದ್ದೀರಾ. ಒಂದ ಎರಡ ಮೂರ ಇದನ್ನು ಹೇಳ್ತಾ ಕೂತ್ಕೊಂಡ್ರೆ ಇದು ಮುಗಿಯೋದೇ ಇಲ್ಲ. ಇದು ರತ್ನಗಳನ್ನು ಯಾವ ರೀತಿ ಸಮುದ್ರದಲ್ಲಿರ್ತಕ್ಕಂಥದ್ದು ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವು ಕೂಡ ರಚನೆ ಮಾಡಿರ್ತಕ್ಕಂಥದ್ದು ಅದು ಅಮೂಲ್ಯವಾದದ್ದು, ರತ್ನದಂತೆ ಇರತಕ್ಕಂಥದ್ದು. ರತ್ನ ಬೆಲೆ ಬಾಳುತ್ತೆ, ಬಹಳ ಕಾಂತಿಭರಿತವಾಗಿರುತ್ತೆ, ತೇಜೋಭೂಯಿಷ್ಠವಾಗಿರುತ್ತೆ. ಹಾಗೆ ನಿಮ್ಮ ಗ್ರಂಥಗಳು ಕೂಡ ಅಮೂಲ್ಯವಾಗಿರ್ತಕ್ಕಂತಹ ಜ್ಞಾನವನ್ನು ನೀಡ್ತಕ್ಕಂತಹ ಕೃತಿಗಳವೆಲ್ಲವೂ ಕೂಡ. ಯೇಷು ದಭ್ರಮತೀನ್ ದಭ್ರಾನ್ ಹಸತ್ಯುಚ್ಚೈ ಸತಾಂ ಸಭಾ ಚಿಂತಾಮಣಿಂ ಚಿಂತಯಂತಿ ಮಿತಾನಪ್ಯಮಿತಾರ್ಥದಾನ್. ಯಾರೋ ಕ್ಷುದ್ರರಾಗಿರ್ತಕ್ಕಂತಹ ಮಂದಿ, ಅಸೂಯೆ ಸಹಜವಾಗಿರೋದಿದು. ನೀವು ಬರೆದಿರ್ತಕ್ಕಂತಹ ಗ್ರಂಥಗಳು ನೂರಾರಿದೆ, ಅನಂತವಾದ ಅರ್ಥಗಳನ್ನು ಒಳಗೊಂಡಿರ್ತಕ್ಕಂತಹ ಗ್ರಂಥಗಳು. ಆದರೆ ಆ ಗ್ರಂಥಗಳು ತುಂಬ ಅಲ್ಪವಾದ ಗ್ರಂಥಗಳು ಎಂಬುದಾಗಿ ಅದನ್ನು ಕೂಡ ಟೀಕೆ ಮಾಡ್ತಕ್ಕಂಥವ್ರು ಅಂಥ ಮಂದಿಯೂ ಕೂಡ ಇದ್ದಾರೆ. ಅದನ್ನು ಟೀಕೆ ಮಾಡೋರು ಕೂಡ ಏನಾದರೂ ಕಡಿಮೆ ಕಡಿಮೆ ಎಂಬುದಾಗಿ ಉಚ್ಚೈಹಿ ಹಸತಿ, ಉಚ್ಚೈಹಿ ತುಂಬ ಜೋರಾಗಿ ಹಾಸ್ಯ ಮಾಡ್ತಾರಂತೆ. ಉಚ್ಚೈಹಿ ಹಸತಿ ಅಪಹಾಸ್ಯ ಮಾಡಿ ನಗತ್ತೆ. ಅಲ್ಪ ಜನರುಗಳನ್ನು ನೋಡಿ ನಿಮ್ಮ ಗ್ರಂಥಗಳು ಹೇಗಿದೆ ಅಂತಂದರೆ ಚಿಂತಾಮಣಿಂ ಚಿಂತಯಂತಿ, ಅದರಿಂದ ದೊರೆಯತಕ್ಕಂತಹ ಪ್ರಯೋಜನ ಅದು ಚಿಂತಾಮಣಿಯಂತೆ. ದೇವಲೋಕದಲ್ಲಿರ್ತಕ್ಕಂಥ ಮಣಿ, ಚಿಂತಿಸಿದ್ದನ್ನೆಲ್ಲ ನೀಡ್ತಕ್ಕಂತಹ ಮಣಿ ಚಿಂತಾಮಣಿ. ಹಾಗೆ ನಿಮ್ಮ ಗ್ರಂಥಗಳು ಕೂಡ ಎಲ್ಲ ಅವನಿಗೆ ಬೇಕಾಗಿರ್ತಕ್ಕಂಥ ದೈಹಿಕವಾದ ಪುರುಷಾರ್ಥಗಳು, ಪಾರಮಾರ್ಥಿಕವಾದ ಪುರುಷಾರ್ಥಗಳು ಅದು ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥದ್ದು ವಿದ್ವತ್ ಸಭೆ, ಸಜ್ಜನರ ಸಭೆ. ಅದನ್ನು ಆದರಿಸತ್ತೆ, ಗೌರವಿಸತ್ತೆ ಸತಾಂ ಸಭಾ. ಆದರೆ ದಭ್ರಮತೀನ್, ಅಲ್ಪವಾಗಿರ್ತಕ್ಕಂಥ ಬುದ್ಧಿ ಉಳ್ಳವರು, ಕ್ಷುದ್ರರಾದ ಮಂದಿ, ಮೂರ್ಖರು, ಆ ಸಭೆ ಈ ಮೂರ್ಖರನ್ನು ನೋಡಿ ನಗತ್ತಂತೆ. ಎಂಥ ಮೂರ್ಖರು! ಇಂಥ ಚಿಂತಾಮಣಿಯಂತೆ ಅಮೂಲ್ಯವಾದ ಗ್ರಂಥಗಳನ್ನು ಆಚಾರ್ಯರು ಕೊಟ್ಟಿದ್ದಾರೆ, ಅವ್ರ ಬಗ್ಗೆನೂ ಅಸೂಯೆ ಪಡ್ತಾರಲ್ಲ ಎಂಬುದಾಗಿ. ಹೀಗೆ ದಭ್ರಾನ್ ಉಚ್ಚೈಹಿ ಹಸತಿ, ಅಲ್ಪರಾದ ಮಂದಿಯನ್ನು ಕಂಡು ಸಜ್ಜನರ ಸಮೂಹ ಅಪಹಾಸ್ಯ ಮಾಡತ್ತೆ, ನಗತ್ತೆ. ಅಪರೋಪಿಷ್ಯತೆ ಅಸ್ಮಾಭಿಃ ಗ್ರಂಥೇ ಶ್ವೇತೇಶು ಸತ್ಸ್ವಪಿ ಸತ್ಸ್ವಪೀಂದ್ರಾದಿಷು ಪುರಾ ತಾರಕಾರಿರಿವಾಮರೈಃ. ದೇವತೆಗಳಿಗೂ ದೈತ್ಯರಿಗೂ ಕೂಡ ಯಾವಾಗಲೂ ಯುದ್ಧ ಯುದ್ಧ ಯುದ್ಧ. ಅದಕ್ಕೆ ದೇವತೆಗಳ ಸೇನೆಗೆ ಒಬ್ಬ ಸೇನಾ ನಾಯಕನ ಅಗತ್ಯ ಇತ್ತು. ಅಲ್ಲ, ಇಂದ್ರದೇವರು ಇದ್ರಲ್ವಾ, ಇಂದ್ರದೇವರು ಇದ್ದರು, ಆದರೂ ಮತ್ತೊಬ್ಬ ಸೇನಾ ನಾಯಕ ಬೇಕು ಎಂಬುದಾಗಿ. ತಾರಕಾಸುರನ ಸಂಹಾರವನ್ನು ಮಾಡಬೇಕಾಗಿದೆ, ಅದಕ್ಕೋಸ್ಕರವಾಗಿ ಮತ್ತೊಬ್ಬ ಸೇನಾಪತಿ ಯಾರಾದರೂ ಬೇಕು ಎಂಬುದಾಗಿ ಆ ದೇವತೆಗಳು ಅಪೇಕ್ಷೆ ಪಟ್ಟಾಗ ಆವಾಗ ಸುಬ್ರಹ್ಮಣ್ಯ, ಭಗವಂತನ ಅವತಾರನಾಗಿ ಸುಬ್ರಹ್ಮಣ್ಯ ತಾನು ಬಂದಿದ್ದಾನೆ. ದೇವತೆಗಳು ಪರಮಾತ್ಮನ ಅವತಾರವನ್ನೇ ಅವರು ಅಪೇಕ್ಷೆ ಪಟ್ಟಿದ್ದರು. ಅದರಂತೆ ಇಲ್ಲೂ ಕೂಡ ಸಜ್ಜನರುಗಳು ಇನ್ನೂ ಒಂದು ಗ್ರಂಥವನ್ನು ರಚನೆ ಮಾಡಬೇಕು ಎಂಬುದಾಗಿ ಅನೇಕ ಗ್ರಂಥಗಳನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ನೂರಾರು ಗ್ರಂಥಗಳನ್ನು ರಚನೆ ಮಾಡಿದ್ರೂ ಕೂಡ ಇನ್ನೂ ಗ್ರಂಥ ಬೇಕು, ಇನ್ನೂ ಗ್ರಂಥ ಬೇಕು ಎಂಬುದಾಗಿ ಇಂದ್ರಾದಿ ದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳು, ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು, ಸೇನಾಪತ್ಯವನ್ನು ಹೊಂದಿರತಕ್ಕಂಥ ಅನುಭವ ಇರ್ತಕ್ಕಂಥವರು, ಅವರೆಲ್ಲ ಇದ್ದರೂ ಕೂಡ ಪರಮಾತ್ಮನ ಮತ್ತೊಂದು ಅವತಾರ ಬೇಕು ಎಂಬುದಾಗಿ ಅಪೇಕ್ಷೆ ಪಟ್ಟರಂತೆ ದೇವತೆಗಳು. ಅದೇ ರೀತಿಯಾಗಿ ಪ್ರಕೃತದಲ್ಲೂ ಕೂಡ ಅಲ್ಲಿ ತಾರಕಾಸುರನ ಸಂಹಾರಕ್ಕೋಸ್ಕರವಾಗಿ, ಇಲ್ಲಿ ದುಷ್ಟ ವಿಚಾರಧಾರೆಗಳ
ನಿರಾಕರಣೆಗೋಸ್ಕರವಾಗಿ ನೂರಾರು ಗ್ರಂಥಗಳು ಇದ್ದರೂ ಕೂಡ ಮತ್ತೊಂದು ಗ್ರಂಥವನ್ನು ನೀವು ರಚನೆ ಮಾಡಿಕೊಡ್ಬೇಕು ಎಂಬುದಾಗಿ ಅಪೇಕ್ಷೆಯನ್ನು ಪಟ್ಟರು. ಆಚಾರ್ಯರಲ್ಲಿ ಹೋಗಿ ಅನೇಕ ಮಂದಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ, ನಮಗಿನ್ನೂ ಒಂದು ಗ್ರಂಥ ಬೇಕು ಎಂಬುದಾಗಿ. ಗ್ರಂಥೇಭ್ಯಯೇಭ್ಯೋ ಅಗಾಧೇಭ್ಯೋ ಯುಕ್ತಯೋನೋ ದುರುದ್ಧರಾಹ ಮನೋಮಾಂದ್ಯಾತ್ ತಥೋ ಗ್ರಂಥಂ ವ್ಯಕ್ತತರ್ಕತತಿಂ ಕುರು. ಅವರೆಲ್ಲ ಪ್ರಾರ್ಥನೆ ಮಾಡಿದರು, ನಾವೆಲ್ಲ ಮಂದ ಬುದ್ಧಿಯವರು, ನಮಗೆಲ್ಲ ಬುದ್ಧಿ ಮಂದ, ಬೇಗ ಅರ್ಥ ಆಗೋದಿಲ್ಲ ನಮಗೆ. ನಿಮ್ಮೆಲ್ಲ ಗ್ರಂಥಗಳು ಕೂಡ ತುಂಬ ಪ್ರೌಢವಾಗಿದೆ, ಅರ್ಥ ಗಾಂಭೀರ್ಯಗಳನ್ನು ಹೊಂದಿದೆ, ಬೇರೆ ಮತಗಳ ನಿರಾಸಗಳನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಅಗಾಧೇಭ್ಯ ಗ್ರಂಥೇಭ್ಯ ಯುಕ್ತಯ, ಅಗಾಧವಾಗಿರ್ತಕ್ಕಂತಹ ಗ್ರಂಥಗಳು, ಅದರಲ್ಲಿರ್ತಕ್ಕಂತಹ ಯುಕ್ತಿಗಳು, ಆ ಯುಕ್ತಿಗಳನ್ನು ನಾವು ಹೆಕ್ಕಿ ತೆಗಿಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ನ ದುರುದ್ಧರಾಹ, ಆ ಯುಕ್ತಿಗಳನ್ನು ಹೆಕ್ಕಿ ತೆಗಿಬೇಕು, ಅದು ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಲ್ಲ, ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಮನೋಮಾಂದ್ಯಾತ್ ಅಂತ ಹೇಳ್ತಾರೆ. ನಮ್ಮ ಬುದ್ಧಿ ಅಷ್ಟೊಂದು ತೀಕ್ಷ್ಣವಾದದ್ದಲ್ಲ, ಬುದ್ಧಿ ಸ್ವಲ್ಪ ಮಂದವಾಗಿದೆ. ಅದರಿಂದಾಗಿ ಆ ಎಲ್ಲ ಯುಕ್ತಿಗಳನ್ನು ಕೂಡ ಸಂಗ್ರಹ ಮಾಡಿರ್ತಕ್ಕಂತಹ, ಆ ಯುಕ್ತಿಗಳನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಕ್ಕಂತಹ ಬೇರೆ ಒಂದು ಗ್ರಂಥವನ್ನು ನೀವು ರಚನೆ ಮಾಡಿಕೊಡ್ಬೇಕು ಎಂಬುದಾಗಿ ಆಚಾರ್ಯರಲ್ಲಿ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರೇ ಪ್ರಾರ್ಥನೆಯನ್ನು ಸಲ್ಲಿಸಿದರು, ಇನ್ನೊಂದು ಗ್ರಂಥವನ್ನು ತಾವು ರಚನೆ ಮಾಡಿಕೊಡ್ಬೇಕು ಎಂಬುದಾಗಿ. ಇತ್ಯರ್ಥಿತೋ ವೇದಾನ್ಮಧ್ವಃ ಸೋನು ವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿ ಗರ್ವಾದ್ರಿಪವಿಂ ಮಾಯಿಧ್ವಾಂತರ ವಿದ್ಯುತಿಂ. ಆಚಾರ್ಯರು ಆವಾಗ ಅನುವ್ಯಾಖ್ಯಾಂ ಸತಾಂ ಸುಧಾಂ, ಸತಾಂ ಸಜ್ಜನರಿಗೆ ಅಮೃತದಂತಿರ್ತಕ್ಕಂತಹ ಕೃತಿ, ಅದನ್ನು ಅನುವ್ಯಾಖ್ಯ ಅಂತ ಕರೀತಾರೆ. ಆ ಅನುವ್ಯಾಖ್ಯಾನವೆಂಬ ಗ್ರಂಥವನ್ನು ಆಚಾರ್ಯರು ರಚನೆ ಮಾಡಿಕೊಟ್ರು. ಅದು ಹೇಗಿದೆ? ಅದಕ್ಕೆ ಎರಡು ದೃಷ್ಟಾಂತ ಕೊಡ್ತಾರೆ. ದುರ್ವಾದಿ ಗರ್ವಾದ್ರಿ ಪವಿಂ, ಒಂದಾದರೆ ಮತ್ತೊಂದು ಮಾಯಿಧ್ವಾಂತರ ವಿದ್ಯುತಿಂ. ಗಾಢವಾದ ಕತ್ತಲು, ಗಾಢವಾದ ಕತ್ತಲಿಗೆ ಸೂರ್ಯ ಬಂದರೆ ಆ ಕತ್ತಲು ಎಲ್ಲ ತಾನು ಓಡಿ ಹೋಗುತ್ತೆ, ನಾಶವಾಗಿಬಿಡತ್ತೆ. ಸೂರ್ಯನ ಪ್ರಖರವಾದ ಕಾಂತಿ, ಆ ಸೂರ್ಯನ ಕಿರಣ ಅಂದರೆ ಅಂಥ ಸಾಮರ್ಥ್ಯ ಅದಕ್ಕೆ. ಎಂಥ ಗಾಢವಾಗಿರ್ತಕ್ಕಂತಹ ಕತ್ತಲೆಯನ್ನು ಕೂಡ ಅದು ನಾಶ ಮಾಡುತ್ತೆ. ಹಾಗೆ ಅನುವ್ಯಾಖ್ಯಾನವೂ ಕೂಡ ಅದು ಸೂರ್ಯನಂತೆ ಇರತಕ್ಕಂಥದ್ದು. ಯಾರೇ ಪರವಾದಿಗಳು ಈ ಜಗತ್ತಿನ ಬಗ್ಗೆ ಏನೇ ಹೇಳಲಿ, ಬ್ರಹ್ಮನ ಬಗ್ಗೆ ಏನೇ ಹೇಳಲಿ, ಅವರು ಹೇಳ್ತಕ್ಕಂತಹ ಎಲ್ಲ ಯುಕ್ತಿಗಳನ್ನು ಕೂಡ ನಿರಾಕರಿಸ್ತಕ್ಕಂಥದ್ದು. ಅಂಥ ಒಂದು ಕೃತಿಯನ್ನು ಆಚಾರ್ಯರು ರಚನೆ ಮಾಡಿದರು ಅಂತ. ಅದನ್ನು ಸೂರ್ಯನ ಕಾಂತಿ, ಸೂರ್ಯನಿಗೆ ಹೋಲಿಸಿದರೆ, ಮತ್ತು ಇನ್ನೊಂದು ಹೇಳ್ತಾರೆ ದುರ್ವಾದಿ ಗರ್ವಾದ್ರಿ ಪವಿಂ ಎಂಬುದಾಗಿ. ದುಷ್ಟವಾದಿಗಳಿಗೆ ಅಹಂಕಾರ, ಭಾರೀ ದರ್ಪ, ಯಾರು ನಮ್ಮ ಸಮಾನರಾಗಿದ್ದಾರೆ, ನಾವೇ ದೊಡ್ಡವರು, ನಾವೇ ದೊಡ್ಡವರು, ನಮ್ಮಷ್ಟು ಓದ್ದವರು ಯಾರೂ ಇಲ್ಲ ಎಂಬುದಾಗಿ ಅಹಂಕಾರದಿಂದ ಬೀಗುತ್ತಾ ಇರ್ತಾರೆ. ಅವರ ಅಹಂಕಾರ ಎಂಬತಕ್ಕಂಥದ್ದು ಅದೊಂದು ಅದ್ರಿಯಂತೆ, ಅದು ಪರ್ವತದಷ್ಟು ಗಟ್ಟಿಯಾದದ್ದು. ಆದರೆ ಅದೆಷ್ಟೇ ಗಟ್ಟಿಯಾಗಿರಲಿ ಪರ್ವತ, ಆದರೆ ಆ ಪರ್ವತಗಳನ್ನು ತುಂಡು ಮಾಡ್ತಕ್ಕಂತಹ ಸಾಮರ್ಥ್ಯ ಇಂದ್ರದೇವರ ವಜ್ರಾಯುಧಕ್ಕೆ ಇದೆಯಂತೆ. ಅಂತಹ ಸಾಮರ್ಥ್ಯ ಇದೆ ಇಂದ್ರದೇವರ ವಜ್ರಾಯುಧಕ್ಕೆ. ಹಾಗೆ ಪ್ರಕೃತದಲ್ಲೂ ಕೂಡ ಆಚಾರ್ಯರ ಅನುವ್ಯಾಖ್ಯಾನ ಅದು ವಜ್ರಾಯುಧದ ಹಾಗೆ ಪರವಾದಿಗಳ ಅಹಂಕಾರವನ್ನು ತುಂಡರಿಸಲಿಕ್ಕೆ, ಭೇದಿಸಲಿಕ್ಕೆ ಸಾಮರ್ಥ್ಯವನ್ನು ಆ ಅನುವ್ಯಾಖ್ಯಾನ ಪಡ್ಕೊಂಡಿದೆ ಅಂತ ಹೇಳಿ, ಒಂದು ವಜ್ರಾಯುಧದಂತಿದೆ ಅನುವ್ಯಾಖ್ಯಾನ ಅಂತ ಒಂದು ನಿರೂಪಣೆ ಆದರೆ,
ಮತ್ತು ಇನ್ನೊಂದು ಅದೊಂದು ಸೂರ್ಯನ ಹಾಗೆ ಪ್ರಖರವಾದ ಕಾಂತಿಭರಿತನಾದ ಸೂರ್ಯನಂತೆ ಅನುವ್ಯಾಖ್ಯಾನ ಇದೆ ಎಂಬುದಾಗಿ ಎರಡು ದೃಷ್ಟಾಂತಗಳ ಮೂಲಕವಾಗಿ ಆ ಆಚಾರ್ಯರ ಕೃತಿಯ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳಲ್ಲಿ ಅದರ ಮೇಲೆ ಆಚಾರ್ಯಗಾಗಲೇ ಬ್ರಹ್ಮಸೂತ್ರಗಳ ಮೇಲೆ ಭಾಷ್ಯವನ್ನು ಬರೆದಿದ್ದಾರೆ, ಹಾಗಲೇ ಅನುಭಾಷ್ಯವನ್ನು ಕೂಡ ಬರೆದಿದ್ದಾರೆ. ಅದರ ಮೇಲೆ ಮತ್ತೊಂದು ಕೃತಿಯನ್ನು ಆಚಾರ್ಯರು ರಚನೆ ಮಾಡಿದ್ದು ಅನುವ್ಯಾಖ್ಯಾನ ಎಂಬುದಾಗಿ ಮತ್ತೊಂದು ಕೃತಿಯನ್ನು ಆಚಾರ್ಯರು ರಚನೆ ಮಾಡಿದರು. ಹೀಗೆ ಅನುವ್ಯಾಖ್ಯಾನ ಬಹಳ ಮಹತ್ವಪೂರ್ಣವಾದ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಕೃತಿ ಅದು ಅನುವ್ಯಾಖ್ಯಾನ. ಅದನ್ನು ಹೇಳಬೇಕಾದ್ರೆ ಸೋನುವ್ಯಾಖ್ಯಾಂ ಸತಾಂ ಸುಧಾಮ್ ಅಂತ ಕರೆದ್ರು. ಅನುವ್ಯಾಖ್ಯಾನವನ್ನೇ ಒಂದು ಅಮೃತ ಅಂತ ಅಮೃತಕ್ಕೆ ಹೋಲಿಸ್ತಾ ಇದ್ದಾರೆ. ಹಂಗಾರೆ ಅನುವ್ಯಾಖ್ಯಾನ ಅಂತನೋದು ವಜ್ರಾಯುಧ, ಅನುವ್ಯಾಖ್ಯಾನ ಅಂತನೋದು ಸೂರ್ಯ, ಅನುವ್ಯಾಖ್ಯಾನ ಅಂತನೋದು ಅಮೃತ. ಅದು ಹೀಗೆ ಮೂರು ದೃಷ್ಟಾಂತಗಳ ಮೂಲಕವಾಗಿ ರೂಪಕವಾಗಿ ಅನುವ್ಯಾಖ್ಯಾನವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಸಜ್ಜನರು ಎಲ್ಲರೂ ಕೂಡ ಅಮೃತವನ್ನು ಬಯಸ್ತಾರೆ. ಅನುವ್ಯಾಖ್ಯಾನ ಹಾಗೆ ಮೋಕ್ಷವನ್ನೇ ನೀಡತಕ್ಕಂತಹ ಕೃತಿ ಅದು ಎಂಬುದಾಗಿ. ಹೇಗೆ ಸೂರ್ಯನ ಕಿರಣ ಕಾಂತಿಯನ್ನು ತಾನು ಹೊರಹೊಮ್ಮಿಸುತ್ತಾ ಕತ್ತಲನ್ನು ನಾಶ ಮಾಡುತ್ತೆ, ಹಾಗೆ ನಮ್ಮೆಲ್ಲ ಅಜ್ಞಾನಗಳನ್ನು ನಾಶ ಮಾಡಿಬಿಡತ್ತೆ. ನಾಶ ಮಾಡಿ ಯಥಾರ್ಥ ಜ್ಞಾನವನ್ನು ಅನುವ್ಯಾಖ್ಯಾನ ನೀಡುತ್ತೆ. ಯಥಾರ್ಥ ಜ್ಞಾನವನ್ನು ನೀಡೋದ್ರ ಮೂಲಕವಾಗಿ ಆ ಭಗವಂತನ ಸರ್ವೋತ್ತಮತ್ವದ ದೃಢವಾದ ಜ್ಞಾನ ಬಂದಾಗ ಅಮೃತ ಮೋಕ್ಷ ಎಂಬುದು ದೊರೆಯುತ್ತೆ. ಅದರಿಂದ ಅಮೃತದಂತಿರ್ತಕ್ಕಂತಹ ಅನುವ್ಯಾಖ್ಯಾನವನ್ನು ಆಚಾರ್ಯರು ರಚನೆ ಮಾಡಿದರು.